ನನಗೆ ಪ್ರಾಬ್ಲಮ್, ನನಗೆ ಮದುವೆ ಅರೇಂಜ್ ಮ್ಯಾರೇಜ್ ಆಗಿದೆ ಸರ್. 9 ವರ್ಷ ಆಯ್ತು ಸರ್ ನನ್ನ ಮ್ಯಾರೇಜ್ ಆಗಿ. ಅವನಿಗೆ 3 ವರ್ಷದಿಂದ ಅನೈತಿಕ ಸಂಬಂಧ ಇದೆ ಸರ್. ಮನೆ ಎದುರುಗಡೆ ಹುಡುಗಿನೇ ಸರ್. ಅವನು ಮನೆ ಎದುರಿಗೆ ಮಧ್ಯರಾತ್ರಿ ಆದ್ರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ, ಅವಳು ಅವನ ಮನೆಯಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ, ನಮ್ಮ ಮನೇಲೆ ನಮ್ಮ ಬೆಡ್ರೂಮ್ ಚಿಲ್ಕ ಹಾಕಿ ಹಾಲ್ ನಲ್ಲಿ ಆಕಿನ ಕರ್ಕೊಂಡು ಮಲಗ್ತಿದ್ದ ಮೇಡಮ್ ಸರ್. ಅದನ್ನ ನಾನು ಪ್ರಶ್ನೆ ಮಾಡಿದಕ್ಕೆ ನನಗ ಸಿಲಿಂಡರ್ ಅವ್ನು ಬ್ಲಾಸ್ಟ್ ಮಾಡಕ್ ಬರೋದು, ನಾನು ಅವಳೇ ಬೇಕು ನನಗೆ, ಅವಳು ನಾನೆಲ್ಲ ನೋಡ್ಕೋತಾಳೆ, ಅವಳು ನನಗೆ ದುಡ್ಡು ಕೊಡ್ತಾಳೆ, ನೀನೇನ್ ಕೊಡ್ತೀಯೇನೋ ನನಗೆ, ನಿಮ್ಮ ಮನೆಯಿಂದ ಏನಾರು ತಂದಿಯೇನೋ ನೀನು? ನಾನು ಅದನ್ನ ಪ್ರಶ್ನೆ ಮಾಡಿ, ನನ್ನ ಮಗು ಇದೆ ಸರ್, ನಾನು ಅವನಿಗೆ 4 ಸತಿ ಚಾನ್ಸ್ ಕೊಟ್ಟೆ ಸರ್. ನಾನು ಸುಧಾರಿಸ್ಕೊತಾನೆ ನನ್ನ ಗಂಡ. ಆ ಹುಡುಗಿಗೂ ಬುದ್ಧಿ ಹೇಳಿದೆ ಸರ್. ನಾನು ಸಾಕ್ಷಿ ಸಮೇತ ಅದಾವ್ರಿ ಸರ್ ನನ್ನ ಹತ್ರ. ನಾನು ಸೂಸೈಡ್ನು ಮಾಡ್ಕೊಂಡೆ ಸರ್. ನಾನು ಬಿಟ್ಬಿಡ್ರಿ, ಇಷ್ಟಕ್ಕೆ ಬಿಟ್ಬಿಡ್ರಿ, ನನ್ನ ತಂದೆ ತಾಯಿ ಇಲ್ಲ, ನನಗೆ ಮಗು ಇದೆ, ಸಣ್ಣ ಮಗು, ನನ್ನ ಗಂಡನೇ ಎಲ್ಲ ಆಸರ, ಬಿಟ್ಬಿಡೋ ಹುಡುಗಿ ಅಂತ ಆ ಹುಡುಗಿಗೂ ಹೇಳಿದೆ ಸರ್. ಅವಳದು ಮದುವೆ ಆಗಿದೆ ಸರ್. ಆಕಿ ಗಂಡ ಬೆಂಗಳೂರಿನಲ್ಲಿ ಇರ್ತಿದ್ದ ಸರ್. ಆ ಹುಡುಗಿ ನನಗೆ ಇಲ್ಲಕ್ಕ ನಾನು ಬಿಡ್ತೀನಿ ಅಂತ ನನಗೆ ಮಾತು ಕೊಟ್ಲು ಸರ್. ಆದ ತಕ್ಷಣ ಅಲ್ಲಿಂದ ಅವ್ರ ಮನೆಗೆ ಗೊತ್ತಾಗುತ್ತೆ ಅಂತ ಹೇಳಿ ಬಿಜಾಪುರಕ್ಕೆ ಮನೆ ಮಾಡಿದ್ವಿ ಸರ್. ಅಲ್ಲಿನೂ ಅವಳನ್ನ ಓಡಿಸ್ಕೊಂಡ್ ಬಂದ ಸರ್. ಅಲ್ಲಿ ಆ ಹುಡುಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಲು ಸರ್. ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾನು ಬಿಡ್ತೀನಿ, ನೀನ್ ನನ್ನ ಪರವಾಗಿ ಸಾಕ್ಷಿ ಹೇಳು ಅಂದ ಸರ್. ನಾನು ಅವನ್ಗೆ ಸಾಕ್ಷಿ ಸಮೇತ ಹೇಳಕ್ ಹೋದೆ ಸರ್. ಇಲ್ಲ ರೀ ಅಂತ ಹೇಳಿ ನಾ ಹೇಳಕ್ ಹೋದ್ರು ಅವನ ಸುಧಾರ್ಸನಂತ ಹೇಳಿದೆ ಸರ್. ಈಗ ಮತ್ತೆ ನನಗೆ ಅವನು ಮನೆಗೆ ಈಗ ನನಗೆ ಅವಳೇ ಬೇಕು, ನಾನು ಇಲ್ಲಿ ಹುಬ್ಳಿಗೆ ನೀನು ಬೇಡ, ನನ್ನ ಮಗಳು ಬೇಡ, ನನಗೆ ಅವಳೇ ಬೇಕು, ಅವಳು ನನಗೆಲ್ಲ ನನಗೆ ಚಲೋ ಅದಾಳ, ಆಕಿ ನನಗೆಲ್ಲ ದುಡ್ಡು ಕೊಡ್ತಾಳ, ಅವಳು ನನಗೆ ಎಲ್ಲ ನೋಡ್ಕೋತಾಳ, ನನಗೆ ಅವಳೇ ಇಷ್ಟ, ನನಗೆ ನೀ ಬೇಡ ಅಂತೇಳಿ ನನಗೆ 21 ಮಾರ್ಚ್ನೇ ತಾರೀಕು ನನಗೆ ಹುಬ್ಳಿಗೆ ಬಂದು ನಾನು ತವ್ರ ಮನೆಗೆ ಬಿಟ್ಟೋಗಿದ್ದೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 9 ದಿನ ಆಯ್ತು ಸರ್. ಇವತ್ತು ಕರ್ಸಿದ್ದಾರೆ ಸರ್. ಬಂದಿದ್ದಾರೆ ಸರ್, ಬಂದಿದ್ದಾರೆ. ಅಲ್ಲೇ ನನಗೆ ನಾನು ಮಾತಾಡಿ ಅವನಿಗೆ ಪೊಲೀಸರು ಏನು ಮಾತಾಡಲೇ ಇಲ್ಲ. ಆಕ್ಷನ್ ತಗೊಳತಿಲ್ಲ. ನನಗೆ ಕೇಳಿದೆ ಸರ್. ಅವ್ರು ಏನಂದ್ರು, ಏನಾಗೈತಮ್ಮ ಅಂದ್ರು, ನೀನು ಗಂಡ ಬೇಕಲ್ಲ, ಕೈ ಕುಡಿಸ್ ಕಳಿಸ್ತೀನಿ ಅಂದ್ರು ಸರ್. ನಾನು ಅದಕ್ಕೆ ಅವನು ಬಿಡ್ತಾನೆ ಕೇಳಿ ಸರ್ ಅಂದರಿ. ಅದಕ್ಕೆ ಅವ್ನು ಏನಂದ, ಮಾನಸಿಕ ದಾಳ ಅಂತ ಹೇಳ್ತಾನೆ ಸರ್. ನಾನ್ ಮಾನಸಿಕ ಅಂತೀನ ಸರ್? ನನಗ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿ ಮಲ್ಕೊಂಡು ನನಗೆ ಮಾನಸಿಕ ದಾಳ ಅಂತ ಹೇಳ್ತಾನೆ ಸರ್. ಹರಾಸ್ಮೆಂಟ್ ಸರ್. ಸಿಲಿಂಡರ್ ಆನ್ ಮಾಡಿ ಬ್ಲಾಸ್ಟ್ ಮಾಡ. ನಾನು ಒಂದ್ಸತಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೂ ಹೋದೆ ಸರ್. ಸೂಸೈಡ್ ಅಟೆಂಪ್ಟ್ ಆಗಿತ್ತು, ನನ್ನ ಜೀವ ಹೋಗೋದು. ಅವಾಗ ನನಗೆ ಸೂಸೈಡ್ ಕೇಸ್ ಆಗುತ್ತೆ ಅಂತ ಹೇಳಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮಾನಸಿಕ ದಾಳ ಅಂತ ಹೇಳಿನೇ ಹೇಳಿಸಿದಾನೆ ಸರ್. ಇದು ಏಪ್ರಿಲ್ 23, 2016. ಸರ್ ಅವ್ನು ಕಾಂಡೋಮ್ ಇಟ್ಕೊಂಡು ಅಡ್ಡಿರ್ತಾನೆ ಸರ್. ಸ್ಕೂಲಲ್ಲಿ ಬ್ಯಾಗ್ ಚೆಕ್ ಮಾಡಿದ್ರೆ ಹೊಡಿತಾನೆ ಸರ್, ಕಿಶೆ ಚೆಕ್ ಮಾಡಿದ್ರೆ ಹೊಡಿತಾನೆ ಸರ್. ನನಗೆ ಕಿಶೆ ಚೆಕ್ ಮಾಡಿ ಫೋನ್ ಮುಟ್ಟಿಸೆ ಕೊಡಲ್ಲ ಸರ್. ಫೋನ್ ಲಾಕ್ ಇಟ್ಕೊಂಡಿರ್ತಾನೆ. ಫೋನು ಬಾತ್ರೂಮ್ಗೆ ಹೋದ್ರೆ ಹಾಡ್ ಹಚ್ಚಿ ಹೋಗ್ತಾನೆ. ಹಾಡ್ ಕಟ್ ಆದ್ರೆ ಫೋನ್ ಮುಟ್ಟಿಯ ಅಂತೇಳಿ ಮುಖಕ್ಕೆ ಬಿಸಿನೀರು ಎರಸ್ತಾನೆ ಸರ್. ನಾನು ಬಾತ್ರೂಮ್ ನಲ್ಲೇ ನಿಂತ್ಕೊಂಡು. ನಾವು ಬಿಜಾಪುರ್ನಲ್ಲೇ ಇರೋದು ಸರ್. ನನಗೆ ಇಲ್ಲಿ ಬಂದ್ ಬಿಟ್ಟು ಹೋಗಿದ್ದಾನೆ ಸರ್. ನನಗೆ ನೀ ಬೇಡ, ಅವಳೇ ಬೇಕು ಅಂತ ಹೇಳಿ. ಇಲ್ಲಿಂದ ನಾನು ತವ್ರ ಮನೆ ಸರ್. ಅಣ್ಣನ ಮನೆ ಇರೋದು ವಿಜಯನಗರ ಸರ್. ಇಲ್ಲಿ ಅಕ್ಕನ ಮನೆ ಬಿಟ್ಟು ಹೋಗಿದ್ದಾನೆ ಸರ್. ನಾನು ಈಗ ಇಲ್ಲಿಂದ ಬಿಟ್ಟು ಹೋಗಿದ್ದಾನೆ ಸರ್. ಅವನು ಡೈರೆಕ್ಟ್ ಆಗಿ ಆಕಿ ಬೆಂಗಳೂರಿಗೆ ಹೋಗಿದ್ದಾನೆ ಸರ್. ಆಕಿ ಅವ್ನ ಗಂಡನ ಮನೇಲಿ ಇದ್ದಾಳೆ. ಅಲ್ಲಿ ಹೋಗಿ ಆಕಿ ಗಂಡನ ಕೈಯಾಗೂ ಸಿಕ್ಕಾಕೊಂಡಿದ್ದಾನೆ ಸರ್. 3 ತಾಸು ಆಕಿನ ಬೆಂಗಳೂರ್ನೆಲ್ಲ ಸುತ್ತಾಡಿಸಿ ಆಮೇಲೆ ಆಕಿ ಜೊತೆ 4 ಅವರ್ ಅವನು ಮಾತಾಡಿದ ಸರ್. ಕಂಪ್ಲೇಂಟ್ ಕೊಡಿ, ನನ್ನ ಡ್ಯೂಟಿ ಐತಿ, ನಾನು 25 ಲಕ್ಷ ರೂಪಾಯಿ ಸಾಲ ಮಾಡೀನಿ, ನಾನು ರಮ ದುಡ್ಯಾಕ್ ಹೋಗ್ತೀನಿ, ಇವ್ನು ಕರ್ಕೊಂಡ್ ಮಕ್ಕೋತಾಳ, ಇವನು ಈಕಿನ್ ನಮ್ಮ ಮನೆಗ್ ಬಂದ್ ಮಲ್ಕೊಂಡ್ ಹೋಗಿದ್ದಾನೆ, ಇವ್ನ ಬೆಂಗಳೂರ್ನೆಲ್ಲ ಸುತ್ತಾಡ್ಸಿದಾನೆ ಇವನು ಅಂತೇಳಿ ಅವಳು ಹೇಳ್ತಾಳ ಸರ್. ನನಗೆ ನ್ಯಾಯ ಬೇಕು. ನನಗೆ ನನ್ನ ಮಗಳಿಗೆ ನ್ಯಾಯ ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅವ್ನ ಜೊತೆ ಬಾಳೆ ಮಾಡಕ್ ನನಗೆ ಕೊಲೆ ಬೆದರಿಕೆ ಇಟ್ಟಿದ್ದಾನೆ ಸರ್. ಅವನು ನನಗ್ ಬಿಡುದಿಲ್ಲ ಸರ್. ಅವನು ನನಗ ಕಾನೂನು ರೀತಿ ಶಿಕ್ಷೆ ಆಗ್ಲಿ. ನನಗೆ ನನ್ನ ಮಗಳಿದಾಳ್ರಿ ಸರ್. 3 ವರ್ಷ ಸರ್. ನನ್ನ ಮಗಳಿದಾಳ್ರಿ. ನನ್ನ ಮಗಳಿಗೆ ನನಗೆ ಏನಾದ್ರು ಜೀವನಕ್ಕೆ ಮಾಡ್ಲಿ ಸರ್. ಶಾಲಾ ಶಿಕ್ಷಕ ಆಗಿ ನಂದು ಜೀವನ ಹಾಳಾದಂಗ ಬೇರೆ ಹೆಣ್ಮಕ್ಳು. ಶಾಲಾ ಶಿಕ್ಷಕ ಸರ್ ಅವನು. ಸಿದ್ನಾಥ್ LT ತಾಂಡ ಅಂತೇಳಿ. ಅವ್ರ ಮನೇಲಿ ಅವ್ರ ಅಕ್ಕಂಗಿರ್ಗೆ ಹೇಳಿದ್ರೆ, ಮನೇಲಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅಕ್ಕಂಗಿರ್ ಅಂತಾರ, ಅವ 10 ಮಂದಿ ಜೊತೆ ಮಕ್ಕೊಂಡ್ ಬರ್ಲಿ, 3 ದಿನ ಬಿಟ್ಟು ಬರ್ಲಿ, ಮನೆಗ್ ಬರ್ತಾನಲ್ಲ